ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದೇನಪ್ಪ ಸ್ಟಾರ್ಟಿಂಗ್ಗೆ ರೈಲ್ವೆ ಸ್ಟೇಷನ್ ತೋರಿಸಿದ್ದಾರೆ ಅನ್ಕೋತಿದ್ದೀರಾ? ಹೌದು, ನಾವು ಫ್ಯಾಮಿಲಿ ಎಲ್ಲ ಟ್ರಿಪ್ ಮಾಡಿದ್ದೀವಿ. ಸೊ ಈ ವಿಡಿಯೋ ಎಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ ಮತ್ತು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಇನ್ ಕೇಸ್ ನೀವು ಫ್ಯಾಮಿಲಿ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಹೇಗೆ ಹೋಗ್ಬೋದು ಅಂತ. ಹೌದು, ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ನಮ್ಮ ಪ್ಲ್ಯಾನ್ ಬಂದು ಮುರುಡೇಶ್ವರಕ್ಕೆ. ನನ್ನ ಹಸ್ಬೆಂಡ್ ಕೆಲಸ ಮುಗಿಸ್ಕೊಂಡು ಹೋಗಬೇಕಾಗಿರೋದ್ರಿಂದ ನಾವು ರಾತ್ರಿ ಟ್ರೈನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಬ್ಯಾಂಗ್ಳೂರಿಂದ 11:15ಗೆ ತಾಳಗುಪ್ಪ ಎಕ್ಸ್ಪ್ರೆಸ್ ಇದೆ. ಸೊ ಅದಕ್ಕೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನೋಡಿಲಿ, ನಾವು ವಂಶಿಗೆ ಟ್ರೈನಲ್ಲಿ ಕೂಡ ಜೋಲಿ ಹಾಕ್ಬಿಟ್ಟಿದ್ವಿ. ಯಾಕಂದರೆ ಅವರು ಫ್ರೀಯಾಗಿ ಮಲ್ಕೋಬೋದು, ಕಂಫರ್ಟಬಲ್ ಆಗಿರುತ್ತೆ ಅಂತ. ಇಲ್ಲಾಂದರೆ ತುಂಬ ಸತಾಯಿಸ್ಬಿಡ್ತಾರೆ, ಕಂಫರ್ಟಬಲ್ ಇರಲ್ಲ. ಸೊ ನಾವು ಯಾವಾಗಲೂ ಈ ಥರ ಟ್ರಾವೆಲ್ ಮಾಡುವಾಗ ವಂಶಿಗೆ ಜೋಲಿ ಹಾಕ್ಬಿಡ್ತೀವಿ. ನಿಮಗೂ ಇದು ಯೂಸ್ ಆಗ್ಬೋದು, ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಫೈನಲಿ ನಾವು ತಾಳಗುಪ್ಪಗೆ ರೀಚ್ ಆದ್ವಿ. ತುಂಬಾ ಕ್ರೌಡ್ ಇತ್ತು ಮಾತ್ರ. ನಾನು ಇಷ್ಟೊಂದು ಜನ ಇರ್ತಾರಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಕ್ರೌಡ್ ಇತ್ತು. ಬಸ್ ಫೆಸಿಲಿಟಿ ಕೂಡ ಅಷ್ಟೊಂದು ಇರಲಿಲ್ಲ. ಈ ಥರ ಕಾರು ಟೆಂಪೋಗಳೆಲ್ಲ ಇರುತ್ತೆ. ನಾವು ಇಲ್ಲಿಂದ ಈ ಥರ ಓನ್ ವೆಹಿಕಲ್ಸ್ ಇಲ್ಲ ಅಂದರೆ ರೆಂಟಿಗೆ ಏನಾದರೂ ತೊಗೊಂಡು ಹೊಡ್ಬೋದು. ಸೊ ನಾವು ಕೂಡ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಮುರುಡೇಶ್ವರಕ್ಕೆ. ತುಂಬಾ ಚೆನ್ನಾಗಿತ್ತು ಗ್ರೀನರಿ, ಬಟ್ ತುಂಬಾ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲು. ನೋಡ್ತಿರ್ಬೋದು ಎಲ್ಲ ಜಿಗ್ ರೋಡ್ಗಳು, ಫುಲ್ ಕ್ರಾಸಿಂಗ್ ರೋಡ್ಗಳು. ಘಾಟ್ ಸೆಕ್ಷನ್ ತುಂಬಾ ಚೆನ್ನಾಗಿತ್ತು ಜರ್ನಿ ಮಾಡೋದಕ್ಕೆ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಜರ್ನಿ ಎಲ್ಲ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಖುಷಿಗೆ ಗಾಡಿ ಓಡಿಸ್ಬೇಕನ್ನೋ ಸಿಕ್ಕಾಪಟ್ಟೆ ಕ್ರೇಜ್. ಅಲ್ಲಿ ನೋಡಿ, ಜಸ್ಟ್ ಬ್ರೇಕಂತ ನಿಲ್ಲಿಸಿದ್ರೆ ಅಷ್ಟು ಡ್ರೈವ್ ಮಾಡ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ಡ್ರೈವ್ ಮಾಡ್ತಿದ್ದಾಳೆ ನೋಡಿ. ಜೊತೆಗೆ ಅವರನ್ನು ಕೂಡ ಹೊಡಿತಾಳೆ ಇದ್ರ ಮಧ್ಯ. ಗೇರೆಲ್ಲ ಹಾಕೋಕೆ ಟ್ರೈ ಮಾಡ್ತಾಳೆ. ನಮಗೆ ಭಯನೂ ಆಯಿತು, ನಗುನೂ ಬರ್ತಾಯಿತ್ತು. ಆಮೇಲೆ ಎತ್ಕೊಬಿಟ್ವಿ ಅವಳನ್ನ. ಫೈನಲಿ ನಾವು ಮುರುಡೇಶ್ವರ ರೀಚ್ ಆದ್ವಿ. ತುಂಬಾ ಕ್ರೌಡ್ ಇತ್ತು. ದೇವಸ್ಥಾನ ಆಗಲಿ, ಬೀಚ್ ಹತ್ರ ಆಗಲಿ, ಎಲ್ಲ ಕಡೆ ತುಂಬಾ ಕ್ರೌಡ್ ಇತ್ತು. ಜೊತೆಗೆ ಇಲ್ಲಿ ಗೋಪುರ ಕೂಡ ಏನೋ ರೆನೋವೇಷನ್ ನಡೀತಾ ಇತ್ತು. ನೋಡ್ತಿದ್ರಲ್ಲ, ಕಾರೆಲ್ಲ ಫುಲ್ ತುಂಬ ಹೋಗಿದೆ. ಪಾರ್ಕಿಂಗಿಗೆ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ನೋಡಿ, ಬೀಚ್ ಹತ್ರ ಎಲ್ಲ ತುಂಬಾ ಕ್ರೌಡ್ ಇತ್ತು. ತುಂಬಾ ಜನ ಬಂದು ಅವ್ರ ಫ್ಯಾಮಿಲಿ ಜೊತೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಈಗ ಇದು ಹೊಸ್ದಾಗಿ ಥರ ವಾಕಿಂಗ್ ಥರ ಮಾಡಿದ್ದಾರೆ. ಸೊ 100 ರೂಪೀಸ್ ಫೀಸ್. ಅದಕ್ಕೆ ಚೆನ್ನಾಗಿರುತ್ತೆ. ಅದು ಕೂಡ ಎಕ್ಸ್ಪೀರಿಯೆನ್ಸ್, ನಾವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಈ ಥರ ಗೋಪುರ ಮೇಲ್ಗಡೆ ಹೋಗೋಕ್ಕೆ ಲಿಫ್ಟ್ ಕೂಡ ಅವೈಲಬಲ್ ಇದೆ. ಸೊ 10 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ಪೂರ ಗೋಪುರ ಮೇಲ್ಗಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ವ್ಯೂ ಮಾತ್ರ ಸಕ್ಕತ್ತಾಗಿರುತ್ತೆ. ಟೆಂಪಲ್ ಆಪೋಸಿಟ್ ಲಗೇಜ್ ಇಡೋಕ್ಕೆ ಲಾಕರ್ ಥರ ಕೊಟ್ಟಿರ್ತಾರೆ. ಸೊ ಅಲ್ಲಿ ಬೇಕಾದರೆ ನೀವು ಲಗೇಜ್ ಇಟ್ಟು ಬೀಚಲ್ಲೆಲ್ಲ ಆಟ ಆಡ್ಬೋದು, ದರ್ಶನಕ್ಕೆ ಬೇಕಾದ್ರೂ ಹೋಗ್ಬೋದು. ಅದರ ಆಪೋಸಿಟ್ ರೆಸ್ಟಿಂಗ್ ಹಾಲ್ ಅಂತಲೂ ಇದೆ. ಇನ್ ಕೇಸ್ ನೀವು ರೂಮ್ ಏನಾದರೂ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಂದು ರೆಸ್ಟ್ ಎಲ್ಲ ಮಾಡ್ಬೋದು. ಇಲ್ಲಿ ನೋಡಿ, ನಮ್ಮ ವಂಶಿ ಅಳ್ತಾ ಬರ್ತಿದ್ದಾಳೆ. ಅವಳಿಗೆ ಬೀಚ್ ಹತ್ರ ಕರ್ಕೊಂಡು ಹೋಗಬೇಕು. ಬೀಚ್ ನೋಡ್ಬಿಟ್ಟಿದ್ದಾಳಲ್ಲ, ಕರ್ಕೊಂಡು ಹೋಗು ಅಂತ ತುಂಬಾ ಹಠ ಮಾಡ್ತಾ ಇಲ್ಲ. ನಾವು ಕೂಡ ಬೀಚಲ್ಲಿ ಆಡಿದ್ವಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾನು ನಮ್ಮ ಫ್ಯಾಮಿಲಿ, ಅಮ್ಮ, ಅಕ್ಕ, ಅವ್ರ ಮಕ್ಕಳೆಲ್ಲ ಹೋಗಿದ್ವಿ. ಚೆನ್ನಾಗಿತ್ತು. ವಂಶಿ ಕೂಡ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ಲು. ಸ್ವಲ್ಪನೂ ಹೆದರ್ಕೋತಾನೆ ಇರಲಿಲ್ಲ ಅವಳು. ಅಲ್ಲೇ ಬಂದ್ರೂ ಅಷ್ಟು ಬಾಬಾ ಅಂತ ಅದಕ್ಕೆ ಕರೀತಾ ಇದ್ಲು. ಇದೆಲ್ಲ ನಾವು ಎಂಜಾಯ್ ಮಾಡ್ತೀವಿ. ಚೆನ್ನಾಗಿತ್ತು. ಅಲೆಲ್ಲ ಹೇಳ್ಕೊಂಡು ಹೋಗ್ತಾಯಿತ್ತು ಮುಂದಕ್ಕೆ. ಹಾಗೆಲ್ಲ ಕೈ ಲಾಕ್ ಮಾಡ್ಕೊಂಡು ಚೈನ್ ಥರ ಮಾಡ್ಕೊಂಡು ಆಟಾಡ್ತಾಯಿದ್ವಿ. ಆಫ್ಟರ್ ಲಾಂಗ್ ಟೈಮ್ ನಾವು ಫ್ಯಾಮಿಲಿ ಜೊತೆ ಹೋಗಿದ್ದಿದ್ದು ಚೆನ್ನಾಗಿತ್ತು. ಯಾಕೆಂದರೆ ಮುಂಚೆಲ್ಲ ಕರೋನಾ ಎಲ್ಲ ಇರ್ತಿತ್ತಲ್ವ. ಸೊ ಎಲ್ಲೋ ಆ ಥರ ಗ್ಯಾದರ್ ಆಗೋಕ್ಕೆ ಟೈಮೇ ಆಗ್ತಿರ್ಲಿಲ್ಲ ನಮಗೆ. ಬೀಚ್
ಕಡೆಯಿಂದ ವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ದೇವಸ್ಥಾನ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ವಂಶಿ ಅಂತೂ ನೀರು ನೋಡಿ ಕುಣಿತಾ ಇದ್ಲು. ಭಯನೇ ಆಗ್ತಿರ್ಲಿಲ್ಲ. ನಮಗೆ ಭಯ ಆಗಿ ನಾವೇ ಕೈ ಹಿಡ್ಕೊತಾ ಇದ್ವಿ. ಸೊ ಎಷ್ಟು ದೂರ ಕರ್ಕೊಂಡು ಹೋದ್ರು ವಾಕ್ ಮಾಡ್ತೀನಿ ನಡೀತೀನಿ ಅಂತ ಹೇಳ್ತಾ ಇರಲು. ಅಪ್ಪನ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿದ್ದಾಳೆ. ಮತ್ತು ಇಲ್ಲಿ ವಾಟರ್ ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾವು ಐಲ್ಯಾಂಡ್ಗೆಲ್ಲ ಹೋಗ್ಬೋದು, ಸ್ಕೂಬಾ ಡ್ರೈವಿಂಗ್ ಕೂಡ ಮಾಡ್ಬೋದು. ನಾನು ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ. ಆನ್ಲೈನ್ ರಿಸರ್ವೇಷನ್ ಕೂಡ ಇದೆ, ನೀವು ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡ್ಕೋಬೋದು. ಸೊ ನಾನು ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದೀನಿ, ನೀವು ಬೇಕಾದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಬುಕ್ಕಿಂಗ್ ಕೂಡ ಮಾಡ್ಕೊಳ್ಳಿ. ಇಲ್ಲಿ ಬೀಚೆಲ್ಲ ಆಟ ಆಡೋದ್ಮೇಲೆ ಟೆಂಪಲ್ ಆಪೋಸಿಟ್ ಇದಕ್ಕೆ ಅನುಕೂಲ ಕೂಡ ಇದೆ. ಟೆಂಪಲ್ ಆಪೋಸಿಟ್ ನಿಮಗೆ 20 ರೂಪೀಸ್ ಪೇ ಮಾಡಿದ್ರೆ ಇಲ್ಲ ಫ್ರೀ ಆಗು ಕೂಡ ಸ್ನಾನ ಮಾಡೋಕ್ಕೆಲ್ಲ ಫೆಸಿಲಿಟಿ ಚೆನ್ನಾಗಿದೆ. ಸೊ ನಾವು ಸ್ನಾನ ಎಲ್ಲ ಮಾಡಿಕೊಂಡು ದರ್ಶನಕ್ಕೆ ಹೊರಟ್ವಿ. ದರ್ಶನ ಕೂಡ ರಶ್ ಇರಲಿಲ್ಲ, ತುಂಬಾ ಚೆನ್ನಾಗಾಯಿತು. ಇವನ್ ಇಲ್ಲಿ ಊಟ ಕೂಡ ಫೆಸಿಲಿಟೀಸ್ ಇದೆ, ಬಟ್ ನಮಗೆ ಸಿಕ್ಕಿಲ್ಲ, ಟೈಮ್ ಆಗೋಯಿತು. ಅದಾದಮೇಲೆ ನಾವು ಮೇಲ್ಗಡೆ ಮ್ಯೂಸಿಯಂ ಥರ ಮಾಡಿದ್ದಾರೆ ಈ ಥರ, ಅದು ಚೆನ್ನಾಗಿತ್ತು, ಎಲ್ಲ ನೋಡಿದ್ವಿ. ಇದೆಲ್ಲ ನೋಡಿಕೊಂಡು ರಾತ್ರಿ ಇಡಗುಂಜಿ ಟೆಂಪಲ್ಗೆ ಹೋದ್ವಿ, ಗಣೇಶ ಟೆಂಪಲ್ಗೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನಾವು ಅಲ್ಲಿಂದ ಮುಗಿಸ್ಕೊಂಡು ಭಟ್ಕಳಲ್ಲಿ ರೂಮ್ ಮಾಡ್ಕೊಂಡಿದ್ವಿ, ರೆಸ್ಟ್ ಮಾಡೋಣ ಅಂತ. ನೋಡಿದ್ರಲ್ಲ, ಇದು ಡೇ 1 ನಮ್ಮದು ಟ್ರಿಪ್ ಆಗಿತ್ತು. ಸೊ ಅಲ್ಲಿಂದ ಯಾವ್ದಾದ್ರು ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ಸುತ್ತಾಡೋಕ್ಕೂ ಭಯ, ಯಾಕೆಂದರೆ ಅಷ್ಟೊಂದು ಬಿಸಿಲಿತ್ತು. ನೀವೇನಾದರೂ ಮೊಟ್ಟೆನ ತೆಗೆದು ನೆಲಕ್ಕೆ ಹಾಕಿದ್ರೆ ಆಮ್ಲೆಟ್ ಹಾಕ್ಬಿಡುತ್ತೆ, ಅಷ್ಟು ಬಿಸಿಲಿತ್ತು. ಸೊ ಅದಕ್ಕೆ ನಾವು ನೋಡೋಣ ಯಾವುದಾದ್ರು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಈ ವಿಡಿಯೋಯಿಂದ ನಿಮಗೇನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.